ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಎಲ್ಲ ನನ್ನ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ಕನ್ನಡ ನಾಡಿನ ಎಲ್ಲ ಜನತೆಗೂ ಕೂಡ ನನ್ನ ಪದ್ಮಾವತಿ ಚಾನಲಿಂದ ಶುಭಾಶಯಗಳು ಅಂತ ಹೇಳ್ತೀನಿ. ಇವತ್ತು ನೀವು ನೋಡ್ತಿರೋವಂಥದ್ದು ಈ ಸೇವಕ ವಶೀಕರಣ ಯಂತ್ರ ಅಂತಂದ್ಬಿಟ್ಟು. ಇದು ಸಾಕಷ್ಟು ಜನ ಹೇಳ್ತಿರ್ತೀರ, ಅಂಗಡಿ ಇರ್ಬೋದು, ಮನೆ ಇರ್ಬೋದು, ಅಥವಾ ಫ್ಯಾಕ್ಟ್ರಿ ಇರ್ಬೋದು, ಯಾವುದೇ ಒಂದು ಇದ್ದಿದ್ದಾಗ ಏನಾಗುತ್ತೆ, ಅದು ಅವರು ಇವತ್ತು ಒಬ್ಬ ಬರ್ತಾನೆ, ನಾಳೆ ಒಬ್ಬ ಒಂದು ವಾರ ಕೆಲಸ ಮಾಡ್ತಾನೆ, ಬಿಟ್ಟು ಹೊರಟೋಗ್ತಾರೆ, ಮತ್ತು ಇನ್ನೊಂದು ವಾರ ಇರ್ತಾರೆ, ಅವ್ರು ಬಿಟ್ಟು ಹೋಗ್ತಾರೆ. ಹೀಗೆ ಸಾಕಷ್ಟು ಜನಗಳು ಒಂದು ಕೆಲಸದಲ್ಲಾಗಲಿ ಒಬ್ಬ ಅಂಗಡಿಗೆ ಒಬ್ಬರು ತಂದಿಕ್ಕೊಂಡಿರ್ತಾರೆ. ಅವರಲ್ಲಿ ಪಾಪ ಕೆಲಸ ಇರುತ್ತೆ ಜಾಸ್ತಿ, ಅದೇ ಟೈಮ್ಗೆ ಅವರು ಕೆಲಸ ಬಿಟ್ಟು ಹೊರಟೋಗ್ಬಿಡ್ತಾರೆ. ಇನ್ನು ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಅಲ್ಲಿ ಕೂಡ ಅದೇ ರೀತಿ ಸರಿಯಾದ ಜನಗಳು ನೆಲೆಸಲ್ಲ, ಅಂದರೆ ಕಂಟಿನ್ಯೂಗಿರಲ್ಲ. ಅಥವಾ ಒಂದು ನಿಮ್ಮ ಅಲ್ಲಿ ಯಾವುದೋ ವಾಹನ ಇದೆ, ಅದಕ್ಕೆ ಡ್ರೈವರ್ ತಂದಿಕ್ಕೊಂಡಿರ್ತಾರೆ, ಅವರು ಡ್ರೈವರ್ ಆಗಲಿಕ್ಕೆ ಯಾವುದೋ ಒಬ್ಬರು ಏನು ಸೇವಕರು ಆ ಕೆಲಸದವ್ರು ಇರ್ತಾರೆ. ಅವರು ಕೂಡ ಅದೇ ರೀತಿ ವಾರ 15 ದಿವಸ ಮಾಡೋದು, ಒಂದು ತಿಂಗಳು ಮಾಡೋದು, ಹೊರಟೋಗೋದು, ಈ ರೀತಿಯಾಗಿ ಮಾಡ್ತಾಯಿರ್ತಾರೆ. ಈ ರೀತಿ ಎಲ್ಲ ಮಾಡಿದಾಗ ಪಾಪ ಅವರು ಇವರ ನಂಬಿ ಒಂದು ವ್ಯವಹಾರ ಮಾಡ್ತಾಯಿರ್ತಾರೆ. ಇವರು ಈ ಥರ ಕೈ ಕೊಟ್ಟಾಗ ಅವ್ರಿಗೂ ಪಾಪ ಹಿಂಸೆ ಆಗುತ್ತೆ. ಎಷ್ಟು ಜನನ ಚೇಂಜ್ ಮಾಡೋದಪ್ಪ ಅನ್ನೋದಾಗ್ಬಿಡುತ್ತೆ. ಅಂಥವ್ರಿಗಾಗಿ ಇದನ್ನು ಯಾವ ರೀತಿ ತಯಾರು ಮಾಡ್ಕೋಬೋದು, ನೀವೇ ಕೂಡ ತಯಾರು ಮಾಡ್ಕೋಬೋದು. ಇದಕ್ಕೆ ಯಾವುದೇ ಮಂತ್ರ ಎಲ್ಲ ಏನೂ ಇಲ್ಲ. ಇದು ಬರೀ ಬರೆದು ನೀವು ಇಟ್ಕೊಳ್ಳೋ ಅಂಥದ್ದು ಇದು. ಇದನ್ನು ಈ ಯಂತ್ರನ ಗೋರೋಜನ, ಈ ಭುಜಪತ್ರ ಬರುತ್ತಲ್ಲ, ಭುಜಪತ್ರೆ ಸಮಯ ನಾನು ಇವತ್ತಿದೆ, ಇಲ್ಲೇ ಇದೆ, ನಿಮಗೆ ತೋರಿಸ್ತೀನಿ. ಭುಜಪತ್ರೆ ಆಗಿರುತ್ತೆ, ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಂತ ಗೊತ್ತಿಲ್ದಿರೋ ಅಂಥವ್ರಿಗೆ ನೋಡಿ, ಇದೆ ಭುಜಪತ್ರೆ. ಇದು ಭುಜಪತ್ರೆ ಅಂತ ಹೇಳ್ತಾರೆ. ಕಾಣ್ತಾ ಇದೆ ಅಂದ್ಕೊಂಡು, ಅದು ಮೊಬೈಲು ನೆರಳು ಬೀಳ್ತಾ ಇದೆ, ಅದಕ್ಕೆ ಇದೆ ಭುಜಪತ್ರೆ. ಈ ಭುಜಪತ್ರೆ ಮೇಲೆ ನೀವು ಈ ಏನು ಅಲ್ಲಿ ಆಕಾರ ಬರೆದಿದ್ದೀನಿ ಆ ಚಿತ್ರನ ನೀವು ಗೋರೋಜನದಿಂದ ಬರ್ಕೋಬೇಕು. ಗೋರೋಜನ ಸ್ವಲ್ಪ ನೀರೆಲ್ಲ ಕಲಿಸಿದ್ರೆ ಗೋರೋಜನದಲ್ಲಿ ಬರುತ್ತೆ. ಅದ್ರ ಜೊತೆಗೆ ಬೇಕಾದರೆ ನೀವು ಪುನುಗು, ಗೋರೋಜನ ಇವೆಲ್ಲ ಹಾಕ್ಕೋಬೋದು. ಇವೆಲ್ಲ ಹಾಕ್ಬಿಟ್ಟು ಆ ಒಂದು ಏನು ಮಧ್ಯದಲ್ಲಿ ಏನು ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ದೇವದತ್ತ ಅಂತ ಏನು ಕೊಟ್ಟಿದ್ದೀವಲ್ವ, ಆ ರೀತಿ ನಿಮ್ಮ ಕೆಲಸಕ್ಕೆ ಬರೋವಂಥ ವ್ಯಕ್ತಿ ಹೆಸರನ್ನ ಬರ್ಕೋಬೇಕು. ಈ ದೇವದತ್ತ ಅನ್ನೋದಲ್ಲಿ ಮಧ್ಯದಲ್ಲಿ ಅವರ ಹೆಸರನ್ನ ಬರ್ಕೋಬೇಕು. ಮತ್ತು ಸುತ್ತು ಇದು ಹ್ರೀಂ 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 ಅಂತಲೇ ಬರುತ್ತೆ. ಈ ರೀತಿ ಬರ್ಕೋಬೇಕು. ಇದನ್ನು ಬರೆದು ಪೂಜೆ ಎಲ್ಲ ಮಾಡಿ ನೀವು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಸ್ವಲ್ಪ ಸ್ವಲ್ಪ ಚಿಟಿಕೆ ಹಾಕಿ ಊದುಬತ್ತಿ ಒಂದಿಷ್ಟು ಏನಾದರೂ ನೈವೇದ್ಯ ಎಲ್ಲ ತೋರಿಸಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನಿಮ್ಮ ಮನಸ್ಸಲ್ಲಿ ಕೇಳ್ಕೋಬೇಕು. ಈ ರೀತಿ ಅಂತ ವ್ಯಕ್ತಿ ನಮ್ಮ ಒಂದು ಜಾಗ ಬಿಟ್ಟು ಹೋಗ್ಬಾರ್ದು, ಅಥವಾ ನನ್ನ ಅಂಗಡಿ ಬಿಟ್ಟು ಹೋಗ್ಬಾರ್ದು, ಅಥವಾ ನಮ್ಮ ಒಂದು ಮನೆ ಬಿಟ್ಟು ಹೋಗ್ಬಾರ್ದು, ಅಥವಾ ನಾನು ಮಾಡ್ತಾ ಇರೋವಂಥ ಆಫೀಸ್ನಲ್ಲಿರುವಂಥವ್ರಿಗೆ ನನಗೆ ಬೇಕಾದವನಾಗಿ ಇಲ್ಲೇ ಇರಬೇಕು ಅಂತ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅವನು ಹೇಗಿರಬೇಕು ಅನ್ಕೊತಾನ ಆ ರೀತಿಯಾಗಿ ಇರಬೇಕು. ಇಲ್ಲಿ ಈ ರೀತಿ ಬರೆದುಬಿಟ್ಟು ನೀವು ಇದನ್ನು ಏನು ಮಾಡ್ತೀರಾ, ಇದನ್ನು ಪೂಜೆ ಎಲ್ಲ ಮಾಡಾದಮೇಲೆ ಒಂದು ಸ್ವಲ್ಪ ಮೊಸರು ತಗೋಬೇಕು. ಮೊಸರಿನಲ್ಲಿ ಇದನ್ನು ಸುರುಳಿ ಸುತ್ತಬಿಡಬೇಕು. ಸುರುಳಿ ಸುತ್ತಬಿಟ್ಟು ಆ ಮೊಸರಿನಲ್ಲಿ ಒಂದು ಡಬ್ಬಿ ಹೀಗೆ ತೊಗೊಂಡು ಆ ಡಬ್ಬಿ ಒಳಗಡೆ ಮೊಸರು ಹಾಕಿ ಆ ಮೊಸರೊಳಗೆ ಇದನ್ನು ಇಡಬೇಕು. ಯಾಕೆಂದರೆ ಈ ಪೇಪರಲ್ಲಿ ಭುಜಪತ್ರಲ್ಲಿ ಎಲ್ಲ ಬರೆದಾಗ ಏನಾಗುತ್ತೆ, ಅಕ್ಷರಗಳು ಹೊರಟೋಗುತ್ತೆ. ಹಾಗಾಗಿ ನಾನು ನಿಮಗೆ ಸಜೆಷನ್ ಮಾಡಬೇಕು ಅಂತಂದರೆ ನೀವು ತಗಡಿನಲ್ಲಿ ಬರೆಯೋದು ಒಳ್ಳೆಯದು. ಅಂದರೆ ನಾವು ಇದಕ್ಕೆಲ್ಲ ಬರಿತೀವಲ್ವ ಅಂಥ ಒಂದು ತಗಡನ್ನ ತೊಗೋಬೋದು. ತೊಗೊಂಡ್ರೆ ಅದರೊಳಗೆ ಏನಾಗುತ್ತೆ, ಅದು ಅದೇ ರೀತಿ ಅವಾಗ ಅದು ಹೋಗೋದಿಲ್ಲ ಅಕ್ಷರಗಳಾಗಲಿ. ಅಥವಾ ಅದರೊಳಗೆ ಆದರೆ ಒಂದು ಪೆನ್ನಲ್ಲಿ ಬರಿಬೇಕಾದ್ರೆ ಹಿಂಗಿಲ್ದಿರೋಂಥ ಪೆನ್ನಲ್ಲಾದರೆ ಆ ಒಂದು ತಗಡಿನಲ್ಲಿ ಬರಿತೀವಿ ಅಂದರೆ ಹಿಂಗಿಲ್ದಿರೋಂಥ ಪೆನ್ನಲ್ಲಿ ಬರಿಬೇಕು. ಅಂದರೆ ಯಾವುದೇ ರೀತಿ ಅಲ್ಲಿ ಹೋಲ್ಸ್ ಎಲ್ಲ ಆಗಬಾರ್ದು, ಅದನ್ನು ನೋಡ್ಕೊಳ್ಳಿ ಜಾಗ್ರತೆಗೆ. ಮತ್ತು ಈ ಒಂದು ಭುಜಪತ್ರ ಅದರಲ್ಲಿ ಕೂಡ ನೀವು ಬರಿಬೋದು. ಯಾಕೆ ಭುಜಪತ್ರದಲ್ಲಿ ಅಂದರೆ ನೀರು ಇಂಕಲ್ಲಿ ಪೆನ್ನಲ್ಲಿ ಬರೀತಾರೆ, ಪೆನ್ನನ್ನು ರೌಂಡ್ ಮಾಡಿ ನೀವು ಆ ಯಂತ್ರನ ಬರೆದು ಅದರೊಳಗೆ ಇಟ್ಟಾಗ ಅದು ಸ್ಪ್ರೆಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳಿದೆ. ಬೇಕು ಅಂದರೆ ನೀವು ಭುಜಪತ್ರ ಕೂಡ ಮಾಡ್ಕೊಬೋದು, ತಗಡಲ್ಲಿ ಕೂಡ ಮಾಡ್ಬೋದು. ಅದನ್ನು ಸುರುಳಿ ಸುತ್ತಬಿಟ್ಟು ಚೆನ್ನಾಗಿ ಇಡ್ಬೋದು. ಅಥವಾ ಅದನ್ನು ಚಿಕ್ಕದಾಗಿ ಬರೆದು ಒಂದು ಬೌಲ್ನಲ್ಲಿ ಅದನ್ನು ಹಾಕಿ ಇಡ್ಬೋದು, ಇಲ್ಲ ಒಂದು ಡಬ್ಬಿಲಿ ಹಾಕಿ ಇಡ್ಬೋದು.
ಅದಕ್ಕೆ ಏನು ರೋಲ್ ಮಾಡೋದು ಬೇಕಾಗಿಲ್ಲ. ಈ ಚಿಕ್ಕದಾಗಿ ಬರೆದಾಗ ರೋಲ್ ಮಾಡೋದು ಬೇಕಾಗಿಲ್ಲ, ಹಾಗೇ ಇಡ್ಬೋದು. ಅದ್ರ ಮೇಲೆ ಮೊಸರು ಇದ್ಬಿಟ್ಟು ಇಕ್ಬೋದು ನೀವು. ಈ ರೀತಿ ಮಾಡಿದಾಗ ಅವನು ನಿಮ್ಮ ವಿರುದ್ಧವಾಗಿ ಯಾವುದೇ ರೀತಿ ವರ್ತನೆ ಮಾಡೋದಿಲ್ಲ. ಅಂದರೆ ಇದು ಒಳ್ಳೆ ರೀತಿಯಾಗಿ ನೀವು ಬಳಸ್ಕೋಬೇಕು. ಏಕೆಂದರೆ ಕೆಲಸ ಮಾಡ್ತಾರೆ ಅಂತಂದ್ಬಿಟ್ಟು ಅವ್ರನ್ನ ನೀವು ತದ್ವಿರುದ್ಧವಾಗೆಲ್ಲ ಬಳಸ್ಕೋಕೂಡ್ದು. ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು ನೀವು. ಅವ್ರಿಗೆ ಸರಿಯಾದ ರೀತಿ ಸಂಬಳ ಎಲ್ಲ ಕೊಟ್ಟಾಗ ಅವ್ರಿಗೆ ಇರ್ತಾರೆ. ಅಂದರೆ ಕೆಲವ್ರಂತೂ ಒಂದು ಇವಾಗ ಅವ್ರನ್ನ ಬಳಸ್ಕೊತಾರೆ. ಇನ್ನೂ ಒಳ್ಳೆಯವ್ರ ರೀತಿ ಬಳಸ್ಕೊಳ್ಳೋಣ ಅಂತ ಹೋಗ್ತಾ, ಆದರೆ ಇವರೇ ಇರೋದಿಲ್ಲ. ಇಲ್ಲಿ ಕೆಲವೊಂದು ಕಡೆ ತಪ್ಪಾಗ್ತಾ ಇರುತ್ತೆ. ಅದನ್ನ ನೀವು ಅರ್ಥ ಮಾಡಿಕೊಂಡು ಆ ರೀತಿ ನಿಮಗೆ ಬೇಕಾದಾಗ ಇವರು ಈ ರೀತಿ ಕೆಲಸದವ್ರು ಕೈ ಕೊಡ್ತಾರೆ ಅಂದಾಗ ನೀವು ಇದನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಬಾಂಧವರೇ.